ಹೆಡ್ಲೈನ್ಸ್. ನಾಪೋಕ್ಲ ಸಮೀಪದ ಕೊಟ್ಟಮುಡಿಯ ಕಾವೇರಿ ನದಿಯಲ್ಲಿ ನೀರು ಸಂಪೂರ್ಣ ಕಲುಷಿತಗೊಂಡಿದ್ದು ಅಯ್ಯಪ್ಪ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ಕಳ ತಾಲೂಕಿನ ಹತ್ತೂರು ಸಂತ ಲಾರೆನ್ಸ್ ಬಿಸಿಲಿಕಾ ವಾರ್ಷಿಕ ಮಹೋತ್ಸವ ಇದೇ ತಿಂಗಳ 20ರಿಂದ ಆರಂಭವಾಗಲಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ನಾಪೋಕ್ಲ ಸಮೀಪದ ಕೊಟ್ಟಮುಡಿ ಸೇತುವೆ ಕೆಳಭಾಗದಲ್ಲಿ ಕಾವೇರಿ ನದಿಯಲ್ಲಿ ನೀರು ಸಂಪೂರ್ಣ ಕಲುಷಿತಗೊಂಡಿದ್ದು ಅಯ್ಯಪ್ಪ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಪೋಕ್ಲ ಸಮೀಪದ ಕೊಟ್ಟಮುಡಿ ಸೇತುವೆ ಕೆಳಭಾಗದಲ್ಲಿ ಕಾವೇರಿ ನದಿಯ ಒಡಲು ಕೊಳೆತ ಮೀನಿನ ರಾಶಿ ಹಾಗೂ ಕೋಳಿ ತ್ಯಾಜ್ಯ ಕಂಡುಬಂದಿದ್ದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರು ಕಲುಷಿತಗೊಂಡು ದುರ್ವಾಸನೆ ಬೀರುತ್ತಿದೆ. ಸಾಮಾಜಿಕ ಪ್ರಜ್ಞೆ ಇಲ್ಲದವರು ಈ ಕೃತ್ಯ ಎಸಗಿದ್ದಾರೆ. ಆರೋಪಿಗಳ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗಳ ಪಡಿಸಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ. ಶಬರಿಮಲೆಯಿಂದ ಹಿಂದಿರುಗಿದ ನಾಪೋಕ್ಲ ವ್ಯಾಪ್ತಿಯ ಸುಮಾರು 25 ಅಯ್ಯಪ್ಪ ಮಾಲಧಾರಿ ಭಕ್ತರು ಕಾವೇರಿ ಪುಣ್ಯ ಸ್ನಾನಕ್ಕೆ ತೆರಳಿದಾಗ ಈ ಕೃತ್ಯ ಗೋಚರಿಸಿದೆ. ಶಬರಿಮಲೆಗೆ ತೆರಳಿದ ಭಕ್ತರು ಪ್ರತಿ ವರ್ಷದಂತೆ ಕಾವೇರಿ ನದಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪುಣ್ಯ ಸ್ನಾನ ಮಾಡಿ ತಮ್ಮ ತಮ್ಮ ಮನೆಗೆ ತೆರಳುವುದು ವಾಡಿಕೆ. ಈ ವರ್ಷ ಈ ದುಷ್ಕೃತ್ಯ ಗೋಚರಿಸಿದೆ. ಇದರಿಂದಾಗಿ ನದಿ ಕಲುಷಿತಗೊಳ್ಳುವಂತೆ ಮಾಡಿರುವ ಕಾರಣದಿಂದಾಗಿ ಪುಣ್ಯ ಸ್ನಾನ ಮಾಡದೆ ಹಿಂದಿರುಗಬೇಕಾದ ಅನಿವಾರ್ಯತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲರೂ ಇದೇ ನೀರನ್ನು ಬಳಸುತ್ತಾರೆ. ಸ್ಥಳೀಯ ಪಟ್ಟಣಕ್ಕೆ ಇಲ್ಲಿಂದಲೇ ಕಾವೇರಿ ನೀರು ಸರಬರಾಜು ಆಗುತ್ತಿರುವುದರಿಂದ ಗ್ರಾಮ ಪಂಚಾಯಿತಿ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕು. ತಪ್ಪಿದಲ್ಲಿ ತೀವ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಅಯ್ಯಪ್ಪ ಮಾಲಧಾರಿಗಳು ವಿಶ್ವ ಹಿಂದೂ ಪರಿಷತ್ತಿನ ಮಡಿಕೇರಿ ತಾಲೂಕು ಸಂಚಾಲಕ ರಾಧಾಕೃಷ್ಣರೇ ಎಚ್ಚರಿಸಿದ್ದಾರೆ. ಇದೇ ಸಂದರ್ಭ ಎಂಕೆ ಗಂಗಾ, ಸೂರ್ಯಕುಮಾರ್, ಜಗದೀಶ್, ಶೇಖರ್, ರಕ್ಷಿತ್, ಸುರೇಶ್, ಜಗ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹರಿ ಓಂ. ನಾವು ಶಬರಿಮಲೆಗೆ ಹೋಗಿ ಯಾತ್ರೆ ಮುಗಿಸಿ ಕಾವೇರಿ ಹೊಳೆಯಲ್ಲಿ ಪುಣ್ಯ ಸ್ನಾನ ಮಾಡಿ ಮಾಲೆ ಬಿಚ್ಚಬೇಕು ಅಂತ ಬಂದಿದ್ದೀವಿ. ಬಂದು ನೋಡುವಾಗ ನಮ್ಮ ನಾಪೋಕ್ಲು ಕಾವೇರಿ ಹೊಳೆ ಸೇತುವೆ ಪಕ್ಕ ಸ್ನಾನಕ್ಕೆ ಇಳಿಯುವಾಗ ಕಾವೇರಿ ಕಲುಷಿತವಾಗಿ ತುಂಬ ಸ್ಮೆಲ್ ಬರ್ತಿತ್ತು. ಈ ಸ್ಮೆಲ್ನಲ್ಲಿ ಏನು ಅಂತ ನೋಡುವಾಗ ಮೀನಿನ ವೇಸ್ಟು, ಕೋಳಿಯ ವೇಸ್ಟ್ ಹಾಕ್ಬಿಟ್ಟು ಕಾವೇರಿ ಫುಲ್ಲು ಕಲುಷಿತರಾಗಿರ್ತಾರೆ. ಇದು ಗಂಗಾ ಶುದ್ಧೀಕರಣ, ಕಾವೇರಿ ಶುದ್ಧೀಕರಣ ಅಂತ ಹೇಳ್ಬಿಟ್ಟು ತುಂಬ ಏನೆಲ್ಲ ಕಾರ್ಯಕ್ರಮ ನಡೀತಿದೆ. ಆದರೆ ಇಲ್ಲಿ ನೋಡಿದ್ರೆ ನಾಪೋಕ್ಲಿನ ಸ್ಥಿತಿ ನೋಡಿದ್ರೆ ಇಲ್ಲಿಂದ ಸುಮಾರು ಜನ ನೀರು ಕುಡಿತಾರೆ. ಯಾವ ಥರ ನೀರು ಕುಡಿತಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದನ್ನು ಸಂಬಂಧಪಟ್ಟವರು ಅತಿ ಬೇಗ ಇದರ ಬಗ್ಗೆ ಇದು ಮಾಡಬೇಕು. ಯಾರು ಮಾಡಿದ್ದಾರೆ, ಕಲುಷಿತ ಮಾಡಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಗ್ರಾಮ ಪಂಚಾಯತಿ ಆಗಿರಲಿ, ಜಿಲ್ಲಾಡಳಿತವಾಗಿ ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಭಾರಿ ದೊಡ್ಡ ಪ್ರತಿಭಟನೆಯನ್ನು ಕೈಗೊಳ್ತೀವಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಹೆಸರು ರಾಧಾಕೃಷ್ಣ ರೈ, VHP ಮಡಿಕೇರಿ ತಾಲೂಕು ಸಂಚಾಲಕ. ಶಬರಿಮಲೆ ಯಾತ್ರೆಯನ್ನು ಮುಗಿಸಿ ಬರ್ತಿರುವಂಥ ಸಂದರ್ಭ ಇಲ್ಲಿ ಬಂದು ಸ್ನಾನ ಮಾಡಿ ವಾಡಿಕೆಯಂತೆ ಪ್ರತಿ ವರ್ಷ ನಾವು ಇಲ್ಲಿ ಸ್ನಾನ ಮಾಡಿ ಮಾಲೆಯನ್ನು ಬಿಚ್ಚಿ ಹೋಗ್ತೀವಿ. ಆದರೆ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಬಂದಾಗ ಒಂದು ಗಬ್ಬು ನಾತ ಬರ್ತಾ ಇತ್ತು. ಹಾಗೆ ಅದು ಏನು ಅಂತೇಳಿ ಗಮನಿಸಿ ನೋಡುವಾಗ ಈ ರೀತಿ ಮೀನಿನ ತ್ಯಾಜ್ಯವನ್ನು ನದಿಯ ನಡುವಿನಲ್ಲಿ ಚೆಲ್ಲಿ ಹೋಗಿರ್ತಾರೆ. ಸೇತುವೆ ಬಳಿ, ನಾಪೋಕ್ಲಿನ ಕೊಟ್ಟಮುಡಿ ಸೇತುವೆ ಬಳಿ ಈ ರೀತಿ ಸುರಿದು ಹೋಗಿರುತ್ತಾರೆ. ಇಲ್ಲಿನ ಸಾಮಾನ್ಯ ಜನರು ಈಗ ಬಳಸ್ತಾ ಇರುವಂಥ ನೀರು ತುಂಬ ಕಲುಷಿತ ಆಗ್ತಾ ಇದೆ. ಆದ್ದರಿಂದ ಸಂಬಂಧಪಟ್ಟವರು ಸೂಕ್ತ ಕ್ರಮವನ್ನು ಈ ಕೆಲಸ ಮಾಡಿದವರ ಮೇಲೆ ಕೈಗೊಳ್ಳಬೇಕು ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಹೆಸರು ಜಗದೀಶ್. ಕಾವೇರಿ ನದಿ ತೀರದಲ್ಲಿ ಏನು ಮೀನಿನ ಕೊಳೆತ ಮೀನುಗಳನ್ನು ಹಾಕಿರೋದು ಪಂಚಾಯಿತಿ ಗಮನಕ್ಕೆ ಹಾಗೂ ನನ್ನ ಗಮನಕ್ಕೆ ಬಂದಿರುತ್ತದೆ. ಬಹುಶಃ ನಾನು ಇದರ ಬಗ್ಗೆ ಇವತ್ತು ಅದನ್ನು ಕ್ಲೀನ್ ಮಾಡಿಸಿ ಸೂಕ್ತ ಕ್ರಮ CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ಯಾರು ಹಾಕಿದ್ದಾರೆ ಅವ್ರಗಳ ಬಗ್ಗೆ ಸೂಕ್ತ ಕ್ರಮನ ನಾವು ಕೈಗೊಳ್ತೀವಿ. ಹಾಗೂ ಏನು ನಮ್ಮದು ಕುಡಿಯೋ ನೀರಿಗೆ ಅಥವಾ ಕಾವೇರಿ ನದಿಗೆ ಮಲಿನ ಮಾಡಿರ್ತಾರೆ ಅದನ್ನು ಕ್ಲೀನ್ ಮಾಡಿಸಿಬಿಟ್ಟು ಮುಂದಿನ ಕ್ರಮನ ನಮ್ಮ ಪಂಚಾಯಿತಿ ವತಿಯಿಂದ ತೆಗೆದುಕೊಳ್ತೇವೆ. ನಮಸ್ಕಾರ. ಈ ವಿಷಯ ನನಗೆ ಈಗ ತಿಳಿದು ಗೊತ್ತಾಗಿದೆ. ಹೊಳೆಯಲ್ಲಿ ಹಸಿ ಮೀನು ಹಾಕಿರುವಂಥದ್ದು, ಅದು ಸ್ಮೆಲ್ ಬಂದಿರೋದಂಥ ವಿಷಯ ಹೇಳಿ ನನಗೆ ಸಾರ್ವಜನಿಕರು ಹೇಳಿರೋದು ನಮಗೆ ಈ ವಿಷಯ ಗೊತ್ತಾಗಿದೆ. ಆದ್ದರಿಂದ ಅದನ್ನು ಯಾರು ಮಾಡಿದ್ದಾರೆ ಅದನ್ನು ಸರಿಯಾದ ಕ್ರಮ ಪಂಚಾಯಿತಿಯಿಂದ ನಾವು ತೆಗೆದುಕೊಳ್ತೇವೆ. CC ಕ್ಯಾಮ್ರಾ ಇರುತ್ತದೆ, ಅದರಲ್ಲಿ ಯಾರು ಹಾಕಿದ್ದಾರೆ ಏನು ಅಂತ ಸತ್ಯತೆ ತಿಳಿದು ಅವರಿಗೆ ಪಂಚಾಯಿತಿ ವತಿಯಿಂದ ಏನು ಕ್ರಮ ಆಗಬೇಕು ಅದನ್ನು ನಾವು ಕ್ರಮ ಮಾಡ್ತೀವಿ ಸರ್. ನ್ಯೂಸ್ ಸಗಮಕ್ಕಾಗಿ ದುಗ್ಗಡ ಸದಾನಂದ, ನಾಪೋಕ್ಲು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಕೊರಟಿಕೆರೆ ಗ್ರಾಮದ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಚುಂಚಶ್ರೀಗಳನ್ನು ಆಹ್ವಾನಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಭಾರತಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊರಟಿಕೆರೆ ಗ್ರಾಮದಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವ ಗ್ರಾಮ ದೇವತೆ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ಭವ್ಯ ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸುವಂತೆ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಆದಿಚುಂಚನಗಿರಿಗೆ ನಿಯೋಗದಲ್ಲಿ ತೆರಳಿ ಚುಂಚಶ್ರೀಗಳನ್ನು ಆಹ್ವಾನಿಸಿದರು.
6 ದಿನಗಳ ಕಾಲ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ಜೂನ್ 12ನೇ ತಾರೀಕು ಗ್ರಾಮದಲ್ಲಿ ದೇವಿಯ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆ, ಚುಂಚಶಿಖಿಲ ಗ್ರಾಮ ಪ್ರವೇಶ ಕಾರ್ಯಕ್ರಮ, ಜೀ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ಕಲಾವಿದರಿಂದ ಕಾಮಿಡಿ ಹಾಸ್ಯ ಕಾರ್ಯಕ್ರಮ ಹಾಗೂ ಪೌರಾಣಿಕ ನಾಟಕಗಳ ಪ್ರದರ್ಶನ ಏರ್ಪಡಿಸಲಾಗಿದೆ. ಜೂನ್ 12ರಂದು ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ದೇವಾಂಗ ಗುರುಪೀಠದ ಜಗದ್ಗುರುಗಳಾದ ಶ್ರೀ 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 ದಯಾನಂದಪುರಿ ಸ್ವಾಮೀಜಿ, ಬೆಳದಹಳ್ಳಿ ಪಂಚಭೂತೇಶ್ವರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ, ತೆಂಡೆಕೆರೆ ಬಾಳೆಹೊನ್ನೂರು ಶಾಖಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ರಾಜ್ಯದ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ, ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ, ಶಾಸಕರಾದ ಎಚ್.ಡಿ. ಮಂಜು, ಮಾಜಿ ಶಾಸಕರಾದ ಕೆ.ಬಿ. ಚಂದ್ರಶೇಖರ್, ವಿ. ಪ್ರಕಾಶ್, ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕರಾದ ಡಾಕ್ಟರ್ ರವಿ, ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಜಾನಕಿರಾಮ್, ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷರಾದ ಸಾರಂಗಿ ನಾಗಣ್ಣ, ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೊಡಗಹಳ್ಳಿ ವಿ. ಮಂದೇಗೌಡ, ಭಾರತೀಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಬೇರ ಮತ್ತಿತರರು ಭಾಗವಹಿಸಲಿದ್ದಾರೆ. ಗ್ರಾಮದ ಮುಖಂಡರಾದ ರಾಜೇಶ್, ವಿಶ್ವನಾಥ್, ಕೆಎಸ್ ಕುಮಾರ್, ಶಿವಸ್ವಾಮಿ, ಕೆಎಚ್ ರಂಗಪ್ಪ, ಕೆಆರ್ ಮಂಜುನಾಥ್, ಪರಮೇಶ್, ಉದ್ಯಮಿಗಳಾದ ರಾಜಶೇಖರ್, ಭಾರತೀಪುರ ಪುಟ್ಟಣ್ಣ, ಗ್ಯಾಸ್ ವಿತರಕ ಅಶೋಕ್, ಗೋವಿಂದರಾಜು ಮತ್ತಿತರರು ನಿಯೋಗದಲ್ಲಿದ್ದರು. ಕೆಆರ್ಪೇಟೆ ತಾಲೂಕಿನ ಕೊರಟೀಕೆರೆ ಗ್ರಾಮದಲ್ಲಿ ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಿ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಜೂನ್ 9ನೇ ತಾರೀಕಿನಿಂದ ಹಮ್ಮಿಕೊಂಡಿರುತ್ತೇವೆ. ಈ ಜಾತ್ರಾ ಮಹೋತ್ಸವಕ್ಕೆ ಆದಿಚುಂಚನಗಿರಿ ಶ್ರೀ ಮಠದ ನಿರ್ಮಲಾನಂದ ನಾಥ ಸ್ವಾಮೀಜಿಯವರನ್ನು ಆಹ್ವಾನಿಸಲಾಗಿದೆ. ಅವರು ಒಪ್ಪಿಗೆಯನ್ನು ಕೊಟ್ಟಿರುತ್ತಾರೆ. ಈ ಜಾತ್ರಾ ಮಹೋತ್ಸವಕ್ಕೆ ಬರುತ್ತೇವೆ, ಖಂಡಿತವಾಗಿ ಬರುತ್ತೇವೆ ಎಂದು ಹೇಳಿ ಒಪ್ಪಿಗೆ ಕೊಟ್ಟಿರುತ್ತಾರೆ. ಆದ್ದರಿಂದ ನಮ್ಮ ತಾಲೂಕಿನ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ಸ್ವಾಮೀಜಿಯವರ ಹಾಗೂ ದೇವಿಯ ದರ್ಶನವನ್ನು ಪಡೆಯಬೇಕಾಗಿ ತಮ್ಮಗಳಲ್ಲಿ ಸವಿನಯ ಪ್ರಾರ್ಥನೆ. ಈ ಜಾತ್ರಾ ಮಹೋತ್ಸವವು 1 ವಾರ ನಡೆಯುತ್ತದೆ. ಈ ಜಾತ್ರಾ ಮಹೋತ್ಸವಕ್ಕೆ ಅನೇಕ ಬಗೆಯ ಕಲಾ ತಂಡಗಳು ಭಾಗವಹಿಸುತ್ತವೆ. ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ. ನಾಟಕವನ್ನು ಸಹ ಹಮ್ಮಿಕೊಂಡಿರುತ್ತೇವೆ. ಆದ್ದರಿಂದ ಈ ನಮ್ಮ ಸಮಸ್ತ ಸುತ್ತಮುತ್ತಲಿನ ಗ್ರಾಮದ ಜನಗಳು ಹಾಗೂ ಕೆಆರ್ಪೇಟೆ ತಾಲೂಕಿನ ಎಲ್ಲ ಮುಖಂಡರುಗಳು, ಸ್ನೇಹಿತರು ಹಾಗೂ ಚಿರಪರಿಚಿತ ಇಲ್ಲದರು ಎಲ್ಲರೂ ಸಹ ಭೇದ ಭಾವವನ್ನು ಜಾತ್ರಾ ಮಹೋತ್ಸವ ಅಮ್ಮನವರ ಜಾತ್ರಾ ಮಹೋತ್ಸವ ಆಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಕೆಆರ್ಪೇಟೆ ತಾಲೂಕಿನ ಕೊರಟೀಕೆರೆ ಗ್ರಾಮದಲ್ಲಿ ಗ್ರಾಮ ದೇವತೆ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ 12 ವರ್ಷಗಳ ನಂತರ ನಡೀತಾ ಇದೆ. ಜೂನ್ 9ನೇ ತಾರೀಕಿಂದ 1 ವಾರಗಳ ಕಾಲ ನಿರಂತರವಾಗಿ ಗ್ರಾಮದಲ್ಲಿ ವಿಶೇಷ ಬಗೆಯ ಪೂಜೆಗಳು, ಪುರಸ್ಕಾರಗಳು, ಹೋಮ ಹವನಗಳು, ಹಾಗೆಯೇ ವಿವಿಧ ಜಾನಪದ ಕಲಾ ತಂಡಗಳಿಂದ ಪ್ರದರ್ಶನಗಳು, ಪೌರಾಣಿಕ ನಾಟಕದ ಪ್ರದರ್ಶನ. 12ನೇ ತಾರೀಕು ಭವ್ಯವಾದಂಥ ವೇದಿಕೆ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾವು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ್ ಸ್ವಾಮೀಜಿ ಅವರನ್ನು ಆಹ್ವಾನ ಮಾಡಿದ್ದೀವಿ. ಅವರು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ದಯಮಾಡಿ ಕೆಆರ್ಪೇಟೆ ತಾಲೂಕಿನ ಎಲ್ಲ ಸದ್ಭಕ್ತರು, ಕೊರಟೀಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು 12 ವರ್ಷಗಳ ನಂತರ ನಡೀತಾ ಇರತಕ್ಕಂಥ ಈ ಒಂದು ಧಾರ್ಮಿಕ ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ಈ 12 ವರ್ಷಗಳ ನಂತರ ನಡೀತಾ ಇರತಕ್ಕಂಥ ಈ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ. ಬನ್ನಿ, ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ನ್ಯೂಸ್ ಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕಾರ್ಕಳ ತಾಲೂಕಿನ ಅತ್ತೂರು ಸಂತ ಲಾರೆನ್ಸ್ ಬೆಸಿಲಿಕಾ ವಾರ್ಷಿಕ ಮಹೋತ್ಸವ ಇದೇ ತಿಂಗಳ 26ರಿಂದ 30ರವರೆಗೆ ನಡೆಯಲಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾರ್ಕಳ ತಾಲೂಕಿನ ಅತ್ತೂರು ಸಂತ ಲಾರೆನ್ಸ್ ಬೆಸಿಲಿಕದ ವಾರ್ಷಿಕ ಮಹೋತ್ಸವ ಇದೇ ತಿಂಗಳ 26, 27, 28, 29 ಹಾಗೂ 30ರವರೆಗೆ ಜರುಗಲಿದ್ದು, ಈ ಬಗ್ಗೆ ಎಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನು ನಡೆಸಿದ್ದು, ಬಸಿಲಿಕಾದ ವತಿಯಿಂದ ವಾರ್ಷಿಕ ಮಹೋತ್ಸವದ ಆಚರಣೆಗೆ ಸನ್ನದ್ಧರಾಗಿದ್ದೇವೆ ಎಂದು ಬಸಿಲಿಕಾದ ರೆವರೆಂಡ್ ವಂದನೀಯ ಆಲ್ಬರ್ಟ್ ಡಿಸೋಜ ತಿಳಿಸಿದರು.
ಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜನವರಿ 26ರಂದು ಆದಿತ್ಯವಾರ ಮಕ್ಕಳಿಗಾಗಿ ಪೂಜೆ ಹಾಗೂ ವಿಶೇಷ ಪ್ರಾರ್ಥನೆ ಇರುವುದು. ಜನವರಿ 27ರಂದು ಸೋಮವಾರ ಅಸ್ವಸ್ಥರಿಗಾಗಿ 3 ವಿಶೇಷ ಪೂಜೆ ಇರುವುದು. ವಾರ್ಷಿಕ ಮಹೋತ್ಸವದ ದಿನದಲ್ಲಿ ಕೊಂಕಣಿ ಭಾಷೆಯಲ್ಲಿ 31 ಹಾಗೂ ಕನ್ನಡ ಭಾಷೆಯಲ್ಲಿ 7 ಹೀಗೆ ಒಟ್ಟು 38 ದಿವ್ಯ ಪೂಜೆಗಳನ್ನು ಅರ್ಪಿಸಲಾಗುವುದು. ವಾರ್ಷಿಕ ಮಹೋತ್ಸವದ ದಿನಗಳಲ್ಲಿ ಬೆಳ್ತಂಗಡಿ, ಬಾರೈಪುರ್, ಮಂಗಳೂರು ಮತ್ತು ಉಡುಪಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಹಾಗೂ ಶ್ರೇಷ್ಠ ಗುರುಗಳು ಇಲ್ಲಿಗೆ ಆಗಮಿಸಿ ದಿವ್ಯ ಪೂಜೆಯನ್ನು ಅರ್ಪಿಸುವರು ಎಂದರು. ಸುರಕ್ಷತೆಗಾಗಿ ಬಸಿಲಿಕಾದ ಒಳಗಡೆ ಹಾಗೂ ಬಸಿಲಿಕಾದ ವಠಾರದಲ್ಲಿ 72 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಬಸಿಲಿಕಾದ ಬಲಬದಿಯಲ್ಲಿ ಅಂದರೆ ಪವಾಡ ಮೂರ್ತಿ ಪ್ರತಿಷ್ಠಾಪಿಸಿದ ಪಕ್ಕದಲ್ಲಿ ಕ್ಯಾಥೋಲಿಕ್ ಕ್ರೈಸ್ತರಿಗೆ ಪಾಪ ನಿವೇದನೆಗೆ ವ್ಯವಸ್ಥೆ ಮಾಡಲಾಗಿದೆ. ದೇವಾಲಯದ ಒಳಗೆ ಪ್ರಾರ್ಥನೆಗಾಗಿ ಮಾತ್ರ ಅವಕಾಶ ನೀಡಲಾಗಿದೆ. ಭಕ್ತರು ಶಿಕ್ಷಕರಿಗೆ ಹೇಳಿಕೊಂಡ ಹಣದ ರೂಪದ ಹರಕೆ, ವಸ್ತು ರೂಪದ ಹರಕೆ, ಮೊಂಬತ್ತಿಗಳ ಹರಕೆಗಳನ್ನು ದೇವಾಲಯದ ಎಡಬದಿಯಲ್ಲಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಭಕ್ತಾದಿಗಳಿಗೆ ಕುಡಿಯಲು ಶುದ್ಧ ಹಾಗೂ ತಂಪು ನೀರಿನ ವ್ಯವಸ್ಥೆಯನ್ನು ಬಸಿಲಿಕಾದ ವಠಾರದಲ್ಲಿ 5 ಸ್ಥಳಗಳಲ್ಲಿ ಮಾಡಲಾಗುವುದು ಎಂದರು. ಶಾರೀರಿಕ ಅಗತ್ಯತೆ ಪೂರೈಸಲು ಬಸಿಲಿಕಾದ ವಠಾರದಲ್ಲಿ ಪೊಲೀಸ್ ಸೇವಾ ಕೇಂದ್ರದ ಪಕ್ಕದಲ್ಲಿ ಸುಮಾರು 40 ಆಧುನಿಕ ಸವಲತ್ತುಗಳುಳ್ಳ ಶೌಚಾಲಯಗಳು, ಗುರುನಿವಾಸದ ಎಡಬದಿಯಲ್ಲಿ 20 ಶೌಚಾಲಯಗಳು ಇವೆ. ಅಂಗವಿಕಲರಿಗಾಗಿ ಪ್ರತ್ಯೇಕ ಹಾಗೂ ಹಿರಿಯ ನಾಗರಿಕರಿಗಾಗಿ ಕಮಾಟ್ ಮಾದರಿಯ ಶೌಚಾಲಯಗಳಿವೆ. ಕಾನೂನು ಮತ್ತು ಶಿಸ್ತು ಪಾಲನೆಗಾಗಿ ಗರಿಷ್ಠ ಸಂಖ್ಯೆಯ ಪೊಲೀಸ್ ಅಧಿಕಾರಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಲಿದ್ದಾರೆ. ಯಾತ್ರಾರ್ಥಿಗಳ ಸುರಕ್ಷತೆಗೆ ಸಹಕರಿಸುತ್ತಾರೆ. ಯಾತ್ರಾರ್ಥಿಗಳ ವಾಹನಗಳ ನಿಲುಗಡೆ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನ ನುರಿತ ಗೃಹ ರಕ್ಷಕ ದಳ ಹಾಗೂ ಇತರ ಸಿಬ್ಬಂದಿಗಳು ನಿರ್ವಹಿಸಿರುವವರು ಎಂದರು. ಗೋಷ್ಠಿಯಲ್ಲಿ ಬಸಿಲಿಕಾದ ಸಹಾಯಕ ಧರ್ಮಗುರು ಲ್ಯಾರಿ ಪಿಂಟೋ, ಆಧ್ಯಾತ್ಮಿಕ ನಿರ್ದೇಶಕರಾದ ರೋಮನ್ ಮಸ್ಕರೆನ್ನಸ್, ಉಪಾಧ್ಯಕ್ಷರಾದ ಸಂತೋಷ್ ಡಿಸಿಲ್ವಾ, ಕಾರ್ಯದರ್ಶಿ ರೊನಾಲ್ಡೋ ನುಹಾನ್ನ ಹಾಗೂ ಇತರರು ಉಪಸ್ಥಿತರಿದ್ದರು. ಸಂತ ಲಾರೆನ್ಸರ ವಾರ್ಷಿಕ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುವುದು. ಈ ವರ್ಷ ಸಾಮಾನ್ಯವಾಗಿ ಜುಬಿಲಿ ವರ್ಷ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಹುಟ್ಟಿದ 25 ವರ್ಷ. ನಮ್ಮ ಪೋಪ್ ಜಗದ್ಗುರು ಫ್ರಾನ್ಸಿಸ್ ರವರು ಈಗಾಗಲೇ ಸಂತ ಅಂದರೆ ರೋಮಿನ ಬಜಿಲಿಕದ ದ್ವಾರವನ್ನು ಪ್ರವೇಶ ಮಾಡಿ ಅದು ಕಾರ್ಮಿಕ ದ್ವಾರ ಎಂದು ಘೋಷಿಸಿ ಈ ಉದ್ಘಾಟನೆಯನ್ನು ಈಗಾಗಲೇ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸರ್ವ ಜಗತ್ತಿನಲ್ಲಿ ಈ ವರ್ಷ ಈ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಮಾಡುತ್ತಿರುವಾಗ ಈ ವರ್ಷ ನಮ್ಮ ಪೋಪ್ ಗುರುಗಳು ಘೋಷಿಸಿದಂತೆ ಭರವಸೆ ನಮ್ಮನ್ನು ನಿರಾಶೆ ಮಾಡುವುದಿಲ್ಲ. ರೋಮನರಿಗೆ ಬರೆದಂಥ ಗ್ರಂಥ ಅಧ್ಯಾಯ 5 ವಾಕ್ಯ 5 ಅದೇ ವಾಕ್ಯವನ್ನು ಧ್ಯೇಯ ಸಂದೇಶವಾಗಿ ನಾವು ಇಟ್ಟು ಈ 5 ದಿನಗಳ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. 26ರಂದು ಆದಿತ್ಯವಾರ ಬೆಳಿಗ್ಗೆ 7 ಗಂಟೆಗೆ ನಮ್ಮ ದಿವ್ಯ ಕಾರ್ಮಿಕ ಪವಾಡ ಮೂರ್ತಿಯನ್ನು, ಪವಾಡ ಪ್ರತಿಮೆಯಿಂದ ವಿಜೃಂಭಣೆಯಿಂದ ಆ ಜಾಗದಿಂದ ಮೆರವಣಿಗೆಯ ಮೂಲಕ ತೇರು ಮೆರವಣಿಗೆ ಅಂತ ಹೇಳ್ತೇವೆ, ಆ ಮೂಲಕ ನಾವು ಎಡಬದಿಗೆ ಚರ್ಚಿನ ಎಡಬದಿಗೆ ಇಟ್ಟು ಸಾರ್ವಜನಿಕ ಪ್ರದರ್ಶನಕ್ಕಾಗಿ ಸಾರ್ವಜನಿಕರ ನೋಡಲಿಕ್ಕಾಗಿ ನಾವು ಇಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸಂತ ಲಾರೆನ್ಸರ ವಿಶೇಷ ಆ ಪವಾಡ ಅವಶೇಷವನ್ನು ಕೂಡ ಅಲ್ಲಿ ನಾವು ಇಡ್ತಾ ಇದ್ದೇವೆ. ಅದನಂತರ ಆ ದಿವಸ ನಮ್ಮ ಈ ಸಂತ ಲಾರೆನ್ಸರ ಚರ್ಚಿನ ಭಾತೃತ್ವರ್ತಿ ಆದಿತ್ಯವಾರ ಅಂತ ನಾವು ಹೇಳ್ತೇವೆ, ಸಹೋದರತೆ ಆದಿತ್ಯವಾರ 7:30ಯಿಂದ ಪೂಜೆ ಉಂಟು ಮತ್ತು ದಿವ್ಯ ಪರಮ ಸಂಸ್ಕಾರದ ಮೆರವಣಿಗೆ ಇಟ್ಟಿದ್ದೇವೆ. 10:15ಕ್ಕೆ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ನಮ್ಮ ಬಜಿಲಿಕದ ಆ ಬಾವುಟವನ್ನು ಅನಾವರಣಗೊಳಿಸಿ ನಮ್ಮ ಈ ಹಬ್ಬಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. 10:00ಗೆ ಸಂಭ್ರಮಿಕ ಬಲಿಪೂಜೆಯನ್ನು ಧರ್ಮಾಧ್ಯಕ್ಷರಾದಂಥ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸರ್ಕರ್ ಅವರು ಆಚರಿಸುತ್ತಾ ಇದ್ದಾರೆ. ತದನಂತರ ಸಂಜೆ ತನಕ ಬಲಿಪೂಜೆಗಳು ನಡೆಯುವುದು. ಸಂಜೆಯ ಕಡೆಯ ಬಲಿಪೂಜೆ 8 ಗಂಟೆಗೆ ರಾತ್ರಿ 8 ಗಂಟೆಗೆ ನಡೆಯುವುದು. ಆ ಪ್ರತಿ ಬಲಿಪೂಜೆಯಲ್ಲಿ ನಾವು ಮಕ್ಕಳಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. 27 ತಾರೀಕಿನಂದು ಕೇವಲ 3 ಬಲಿಪೂಜೆಗಳು ಇಟ್ಟಿದ್ದೇವೆ. ಆ ದಿವಸ ವ್ಯಾಧಿಸ್ಥರಿಗಾಗಿ, ಅಸ್ವಸ್ಥರಿಗಾಗಿ ಮತ್ತು ಅಂದರೆ ಹತ್ತೂರು ಸಂತ ಲಾರೆನ್ಸರ ವಾರ್ಷಿಕ ಮಹೋತ್ಸವ 2025 ಜನವರಿ 26ರಿಂದ
30ರ ತನಕ ಜರಗಲಿದೆ. ವಿಶೇಷವಾಗಿ ಈ ಸಲ ನಮ್ಮ ಜಾತ್ರೆಯು ಮಂಗಳವಾರ, ಬುಧವಾರ, ಗುರುವಾರ ಇದ್ದರೂ ಕೂಡ 26ರಂದು ಆದಿತ್ಯವಾರದಂದು ನಾವು ಯಾಕೆ ಹೈಲೈಟ್ ಮಾಡೋದಂತ ಹೇಳಿದರೆ, ಇಲ್ಲಿಗೆ ಬರುವ ಮಕ್ಕಳಿಗೆ, ಅದೇ ರೀತಿ ರೋಗಸ್ಥರಿಗೆ ಮತ್ತು ಪ್ರಾಯವಂತ ಜನರಿಗೆ ಒಂದು ಪೂಜೆಯ ಒಂದು ಅನುಕೂಲ ಸಿಗಲಿ ಎನ್ನುವಂಥ ವಿಷಯವನ್ನು ಮನಗಟ್ಟು ನಾವು ಆದಿತ್ಯವಾರ ದಿವಸ ಕಳೆದ ಹಲವಾರು ವರ್ಷಗಳಿಂದ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ವರ್ಷ ನಮ್ಮ ವಿಶೇಷ ಅಂದರೆ 26 ತಾರೀಕು ಗಣರಾಜ್ಯೋತ್ಸವ ಅದೇ ದಿವಸ ಬರ್ತದೆ. ಆದಿತ್ಯವಾರದಂದು ಒಂದು 9 ಪೂಜೆಗಳನ್ನು ನಾವು ಇಟ್ಟಿದ್ದೇವೆ. ಅದೇ ರೀತಿ ಒಟ್ಟಿಗೆ 5 ದಿವಸದಲ್ಲಿ ಹೆಚ್ಚು ಕಮ್ಮಿ 38 ಪೂಜೆಗಳು ಜರಗಲಿದೆ. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ 2016ರಲ್ಲಿ ನಮ್ಮ ಜಗದ್ಗುರು ಪೋಪ್ರವರು ಈ ಪುಣ್ಯಕ್ಷೇತ್ರವನ್ನು ಬೆಸಿಲಿಕಾ ಎಂದು ಉನ್ನತೀಕರಿಸಿದರು. ಇಲ್ಲಿ ಆಗುವಂಥ ಒಂದು ಪವಾಡಗಳನ್ನು ಮನಗಂಡು, ಇಲ್ಲಿ ಬರುವಂಥ ಭಕ್ತಾದಿಗಳ ವಿಷಯವನ್ನು ಮನಗಂಡು ಪೋಪ್ರವರು 2016ರಲ್ಲಿ ಬೆಸಿಲಿಕಾವನ್ನು ಘೋಷಣೆ ಮಾಡಿ ಆ ದಿವಸ ಇಲ್ಲಿ ಸೇರಿದ 25ಕ್ಕಿಂತಲೂ ಹೆಚ್ಚು ಬಿಷಪರು ಮತ್ತು 300ಕ್ಕೂ ಹೆಚ್ಚು ನಮ್ಮ ಧರ್ಮಗುರುಗಳು ಇಲ್ಲಿ ಹಾಜರಿದ್ದರು. ಅದೇ ರೀತಿ 30,000ಕ್ಕೂ ಹೆಚ್ಚು ಭಕ್ತಾದಿಗಳು ಇಲ್ಲಿ ಹಾಜರಿದ್ದದ್ದು ಇದಕ್ಕೆ ಒಂದು ಸಾಕ್ಷಿ ಅಂತ ಹೇಳಲು ತುಂಬ ಸಂತೋಷಪಡುತ್ತೇನೆ. ಆತ್ಮೀಯರೇ, ಇವತ್ತು ಗುರುವಾರ ದಿವಸ, ಪ್ರತಿ ಗುರುವಾರ ಇಲ್ಲಿ ಹತ್ತೂರು ಸಂತ ಲಾರೆನ್ಸನ ವಠಾರದಲ್ಲಿ ನೊವೆನ ಪ್ರಾರಂಭವಾಗ್ತದೆ. ಬೆಳಿಗ್ಗೆ 9 ಗಂಟೆಗೆ ನೊವೆನ ಪ್ರಾರಂಭವಾದದ್ದು 12:30 ತನಕ ಇರುತ್ತದೆ. ಅದರ ನಂತರ ಬಂದ ಎಲ್ಲ ಭಕ್ತಾದಿಗಳಿಗೂ ನಾವು ಪ್ರಸಾದದ ರೂಪದಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡುತ್ತೇವೆ. ಈ ಸಲ ವಿಶೇಷ ಅಂತ ಹೇಳಿದರೆ, ಬೆಸಿಲಿಕಾದಿಂದ ನಾವು 2 ಬಡ ಕುಟುಂಬಗಳಿಗೆ 2 ಮನೆಗಳನ್ನು ನಿರ್ಮಿಸಿಕೊಡುವಂಥ ಯೋಜನೆಯನ್ನು ಮಾಡಿದ್ದೇವೆ. ಒಂದು ಈಗಾಗಲೇ ಮನೆ ಕಂಪ್ಲೀಟ್ ಆಗಿ ಅವರಿಗೆ ನಾವು ನೀಡಿ, ಯಾರು ಇದ್ದಾರೆ ಅವರಿಗೆ ನಾವು ಹಸ್ತಾಂತರ ಮಾಡಿದ್ದೇವೆ. ಇನ್ನೊಂದು 2025ರ ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೆಆರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯಲ್ಲಿ ಸೈನ್ಸ್ ಸ್ಪೆಕ್ಟ್ರಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿಜ್ಞಾನ ತಂತ್ರಜ್ಞಾನದ ಆವಿಷ್ಕಾರಗಳ ಫಲವನ್ನು ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ಬಳಸಬೇಕು. ವಿದ್ಯಾರ್ಥಿಗಳು ವಿಜ್ಞಾನದ ಹೊಸ ಪ್ರಯೋಗ ಮಾಡಿ ಶ್ರೀಸಾಮಾನ್ಯರ ಅನುಕೂಲಕ್ಕೆ ಬೇಕಾಗುವ ಹೊಸ ಆವಿಷ್ಕಾರ ಮಾಡುವಂತೆ ಮಂಡ್ಯದ ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್ ಪ್ರಾಂಶುಪಾಲರಾದ ಸುನೀತಾ ರಾಜನ್ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯಲ್ಲಿ ಆಯೋಜಿಸಿದ್ದ ವಿದ್ಯಾರ್ಥಿಗಳ ವೈಜ್ಞಾನಿಕ ಮಾದರಿಗಳ ಪ್ರದರ್ಶನ ಸೈನ್ಸ್ ಸ್ಪೆಕ್ಟ್ರಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಮೈಸೂರಿನ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ಹಿರಿಯ ವಿಜ್ಞಾನ ಶಿಕ್ಷಕಿ ರೇಷ್ಮಾ ವಿಜ್ಞಾನ ವಸ್ತು ಪ್ರದರ್ಶನ ಮಾದರಿಗಳ ಪ್ರದರ್ಶನ ಉದ್ಘಾಟನೆ ಮಾಡಿ, ವಿದ್ಯಾರ್ಥಿಗಳು ಭತ್ತವನ್ನು ತುಂಬುವ ಚೀಲದಂತಾಗದೆ ಭತ್ತವನ್ನು ಬೆಳೆಯುವ ಗದ್ದೆಗಳಂತಾಗಬೇಕು. ವಿಜ್ಞಾನ ಪುಸ್ತಕಗಳನ್ನು ಓದಿ ಮನನ ಮಾಡಿಕೊಂಡು ಜ್ಞಾನವಂತರಾಗಬೇಕು. ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯು ಯಾರಿಂದಲೂ ಕದಿಯಲಾಗದ ಆಸ್ತಿಯಾಗಿದ್ದರಿಂದ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಸಾಧನೆ ಮಾಡಿ ಕೀರ್ತಿವಂತರಾಗಬೇಕೆಂದು ರೇಷ್ಮಾ ಮನವಿ ಮಾಡಿದರು. ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಂಶುಪಾಲೆ ಶೈನಿ ಮೇರಿ ಡಯಾಸ್ ಮಾತನಾಡಿ, ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮವಾದ ಫಲಿತಾಂಶಕ್ಕೆ ನಮ್ಮ ಶಾಲೆಯು ಹೆಸರುವಾಸಿಯಾಗಿದೆ. ಶಿಸ್ತು, ಕ್ರೀಡೆ, ವೈಜ್ಞಾನಿಕ ಚಟುವಟಿಕೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒತ್ತು ನೀಡುತ್ತಿದ್ದು ವಿದ್ಯಾರ್ಥಿಗಳ ಸಮಗ್ರವಾದ ವ್ಯಕ್ತಿತ್ವಕ್ಕೆ ಪೂರಕವಾಗಿ ಶಿಕ್ಷಣ ನೀಡುತ್ತಿದೆ ಎಂದು ಶೈನಿ ತಿಳಿಸಿದರು. ವಿದ್ಯಾರ್ಥಿಗಳು ಪ್ರದರ್ಶಿಸಿದ ವೈಜ್ಞಾನಿಕ ಮಾದರಿಗಳು ಗಮನ ಸೆಳೆದವು.
of us know that. It is always imaginary. Because when I used to sit like this as a student, so always curious what is next. I think the same thing will be running into your minds too. But the utmost thing what is important is trying. Keep trying. Never think, if I try, I have to win a prize. Winning a prize is secondary, but giving it a try is what is, everything matters. So you will learn. Every experience is giving you an opportunity to learn. So I think all of you know this. Thomas Alva Edison? Who is he? He's a scientist, yes. What did he invent? Wow, good. So when he invented bulb, so then today we have so many varieties of lights, yes or no? So many varieties of lights we have. But then when everybody, the next person overtook this person, and then they said, now you can prepare lights which come from potatoes, small potatoes, onions. So much the world has moved forward. Then they asked him a question. So everybody has gone beyond you. What do you have to say? So he just laughed at them and said, everybody knows one method how to get the lights on. But I am the only person who knows 99 ways how you try and you don't get it. Because he tried for 99 times, it was not successful. So he knows 99 ways how not to try it, but everybody knows that one way how to get it. Yes or no? So what should we do? Children, do you know why do we celebrate Science Day? Why do we have the science exhibition? To learn something. Ma'am is asking, why do you celebrate the Science Day? Now you know why you celebrate your birthdays. For what? Because you're born on that day. So ma'am wants to know why you celebrate the Science Day. Anyone? Nobody knows? We celebrate the Science Day. You know, one of the great scientists of India, his name was Dr. C.V. Raman. So he was the one who, and like ma'am said, there were so many scientists. So he was one of the Indian scientists who found out how the light rays, the sun's rays are falling on us, isn't it? So sun's rays, when they are coming, they come and scatter. So how light is scattered. So this scientist, he found out how the scattering of light happens. And that was known as Raman effect. To celebrate that, so we are celebrating National Science Day to commemorate that, to make you understand how the light is being scattered, how the sun's rays are being scattered everywhere. Right? Okay. And then, when is the Science Day celebrated? National Science Day. Very good. National Science Day is celebrated on 28th of February. Very good. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ಕೆಆರ್ಪೇಟೆ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ದಿಢೀರ್ ಭೇಟಿ ನೀಡಿದರು. ಗಬ್ಬೆದ್ದು ನಾರುತ್ತಿರುವ ಶೌಚಾಲಯ ವೀಕ್ಷಿಸಿ ಗರಮಾಗಿ ಸಂಚಾರಿ ನಿಯಂತ್ರಕರನ್ನ ತನಿಖೆಗೆ ತೆಗೆದುಕೊಂಡು ಬಸ್ಸಿಗಾಗಿ ಕಾದು ಕಾದು ಸುಸ್ತಾದ ವಿದ್ಯಾರ್ಥಿನಿಯರ ಕುಂದುಕೊರತೆ ಆಲಿಸಿದ ಅಧ್ಯಕ್ಷರು ಮಹಿಳೆಯರಿಂದ ಶೌಚಾಲಯ ಬಳಕೆಗೆ ಹಣ ಪಡೆಯದಂತೆ ತಾಕೀತು ಮಾಡಿದರು. ಮೇಡಮ್, ನಮ್ಮೂರಿಗೆ ಬಸ್ಸೇ ಬರುತ್ತಿಲ್ಲ. ಶಾಲಾ ಮುಗಿಸಿ ಮತ್ತೆ ನಾವು ಊರಿಗೆ ಹೋಗಲು ಬಸ್ಸಿಗೆ 2-3 ಗಂಟೆ ಕಾಯಬೇಕು. ಬಸ್ ನಿಲ್ದಾಣದಲ್ಲಿ ಜನದಟ್ಟಣೆ ವಿಪರೀತವಾಗಿದ್ದು ಬಸ್ಸಿಗೆ ಹತ್ತುವ ಪ್ರಯಾಣಿಕರ ಜೇಬನ್ನು ಕತ್ತರಿಸಿ ಹಣ ಕಳ್ಳತನ ಮಾಡುವುದು ಸೇರಿದಂತೆ ಹೆಣ್ಣು ಮಕ್ಕಳ ಒಡಮೆಗಳ ಕಳ್ಳತನ ನಡೆಯುತ್ತಿದ್ದರೂ ಸಾರಿಗೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿಲ್ಲ ಎಂದು ತಮ್ಮ ತೊಂದರೆಗಳನ್ನು ಗಮನಕ್ಕೆ ತಂದರು.
ಮಂಡ್ಯ ಜಿಲ್ಲೆಯ ಸಾರಿಗೆ ಅಧಿಕಾರಿಗಳಾದ ನಾಗರಾಜ್ ಮಹಿಳಾ ಆಯೋಗದ ಅಧ್ಯಕ್ಷರೊಂದಿಗೆ ಮಾತನಾಡಿ, ಮಹಿಳೆಯರಿಗೆ ಉಚಿತವಾಗಿ ಶೌಚಾಲಯ ಬಳಕೆಗೆ ಅವಕಾಶ ಮಾಡಿಕೊಡುವ ಜೊತೆಗೆ ತಾಯಿಯು ಮಗುವಿಗೆ ಹಾಲುಣಿಸುವ ಕೊಠಡಿ ಸ್ಥಾಪನೆ ಮಾಡಿ ಸ್ವಚ್ಛತೆಗೆ ಒತ್ತು ನೀಡುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮಲ್ಲಿಕಾರ್ಜುನ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು, ಚೀಫ್ ಆಫೀಸರ್ ನಟರಾಜ್, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಸುಮಾರಾಣಿ, ಆನಂದೇಗೌಡ, ತಹಶೀಲ್ದಾರ್ ಲೋಕೇಶ್, ಡಿಪೋ ಮ್ಯಾನೇಜರ್ ಮಂಜುನಾಥ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲ ಅಫಿಷಿಯಲ್ ನೋಟಿಸ್ ಕಳಿಸ್ಬೇಕು. ಎಲ್ಲಿ ತೊಳೆಯೋರು ಎಲ್ರಿ ಕ್ಲೀನಿಂಗ್ ಮಾಡಲ್ಲ ಏನು ಅಫಿಷಿಯಲಿ ಅದೇ ಕ್ಲೀನ್ ಆಗಿರ್ಬೇಕಂತ ಕಾಂಟ್ರಾಕ್ಟ್ ಇದೆ. ಬೇರೆ ಕಾಂಟ್ರಾಕ್ಟ್ ಕ್ಲೀನ್ ಆಗಿ ನಂಬರ್ ಆಫ್ ಪರ್ಸನ್ಸ್ ನಾವು ಬಂದು ಅಂದರೆ ಒಬ್ಬರು ಟಾಯ್ಲೆಟ್, 2 ಲೇಡೀಸು ಜೆಂಟ್ಸು ಪ್ಲಸ್ ಕ್ಲೀನಿಂಗ್ ಒಂದೆಲ್ಲ ಮೇಂಟೆನೆನ್ಸ್ ಮಾಡಬೇಕು. ಎಲ್ಲರೂ ಹೊಸ ಗ್ಲೌಸ್ ಹಾಕೊಂಡಿದ್ದಾರೆ, ಎಲ್ಲರೂ ಹೊಸ ಏಪ್ರನ್ ಹಾಕೊಂಡಿದ್ದಾರೆ. ಕಾಂಟ್ರಾಕ್ಟ್ ಕಂಡೀಷನ್ ಕೊಟ್ಟಿರ್ತಾರೆ, ಕೊಡಬಾರ್ದು, ಡಿಸ್ಮಿಸ್ ಮಾಡ್ಬೇಕು. ನೀವು ಇವನ್ ಮಾಡಿದ್ರೆ ತಾನೆ ಅವ್ರಿಗೆ ಭಯ ಇರುತ್ತೆ. ಬೆಳ್ತೂರಿಗೆ ಒಂದೇ ಬಸ್ ಇರೋದು. ಶಾಲೆ ಕಾಲೇಜಿಂದ ಬರೋ ಮಕ್ಕಳಿಗೆ ಇಲ್ಲಿಂದ ಹೋಗೋಕ್ಕೆ 3 ಗಂಟೆಗೆ ಬಸ್ ತಪ್ಪು ಅಂದರೆ ಆ ಊರಿಗೆ ಬಸ್ ಇಲ್ಲ. ಆಯ್ತಾ? ಈಗ ನೀವು ಕೇಳಲಾರ್ದೆ ಹೋಗಲ್ಲ ನಾನು. ಆ ಮಕ್ಕಳು ತಾಯಿ ನಿಮಗೆ ಶಾಲೆ 3 ಗಂಟೆಗೆ ಬಿಡುತ್ತಾ? 4:15 ಬಸ್ ಬಿಡುತ್ತೆ. 4:15 ಹಾಕಿದ ಬಸ್ಸು ನೈಟ್ ಗಾಡಿನೂ ಇಲ್ಲ ನಮಗೆ. ಅವರಮ್ಮ ಕೆಜಿ ಕೊಡಾಳಿ ರಾಜನಹಳ್ಳಿ ಚಟ್ಟಂಕರೆ ಬರುತ್ತೆ. ನೀವು ಕಳೆದ್ರು ದಂಡೆಕರೆಯಿಂದ ಈ ಕಡೆ 2 ಮೇಡಮ್ 2 ಕಡೆ ಇದೆ. ಅದು ದೇಶ ಊರಿಗೆ 2 ಕಡೆ ಕನೆಕ್ಟ್ ಹೋಗೋದು. ಒಂದು ಕಡೆಯಿಂದ ರಾಜಘಟ್ಟ ಕಡೆಯಿಂದ ದಂಡೆಕರೆ ಇದೆ. ಯಾವ ಊರಿಗೆ ಬಸ್ ಚಟ್ಟಂಕರೆಯಿಂದ ಮುಂದೆ ಎಲ್ಲ ಮಕ್ಕಳು ರೆಡಿ ಮಾಡೋದಿಲ್ಲಿ ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತೀನವ? 1 ವರ್ಷದಿಂದ ಹುಷಾರಾಗಿ ಮಾಡ್ಬೇಕಲ್ಲ. ಬಿಸಿ ಇರ್ತೈತಾ? ಈ ಕೈಗೆ ಏನಾರು ಗ್ಲೌಸ್ ಏನಾರು ಹಾಕೊಂಡ್ ಮಾಡ್ಬೇಕು. ರೂಢಿ ಆಯ್ತಾ? ಮಾಡ್ಕೊಂಡ್ಬರ್ತೀರಾ? ಏನ್ ಹಿಂಗಿದ್ದೀರಾ? ಪೌಷ್ಟಿಕ ಊಟ ಏನು ತಿನ್ನೋದು? ಏನು ಅನ್ನ ಸಾಂಬಾರಲ್ಲಿ ಎಲ್ಲ ಇರುತ್ತಾ? ಬನ್ನಿ ಬನ್ನಿ. ಯಾರು ಇಲ್ಲ, ಒಂದು 15 ಜನ ಮಾಡ್ತಾರೆ. ಈಗ ರಜೆ ಹಾಕಿದ್ದಾರೆ, ಹಾಲಿಡೇ ಹಾಕಿದ್ದಾರೆ. ಇದನ್ನೆಲ್ಲ ಎಲ್ಲಿ ಕಳಿಸ್ತೀರಮ್ಮ? ಒರಿಸ್ಸಾಯಿಂದ ಬರುತ್ತೆ. ಅಂದ್ರೆ ಅಂಗಡಿಗಳಿಗೆ ಅಲ್ಲಿ ಎಲ್ಲ ಹಾಕ್ತಾರೆ. ಇದು ಒರಿಸ್ಸಾಯಿಂದ ಬರುತ್ತಾ? ಯಾಕೆ ನಮ್ಮ ಹತ್ರ ಬೆಳೆಯೋದಿಲ್ವಾ? ಹೌದಾ? ಅವಾಗೆಲ್ಲ ಇಲ್ಲೇ ಮಾಡೋರಲ್ಲ? ಇವಾಗಿಲ್ಲ, ಒಂದು 10-15 ವರ್ಷದಿಂದ ಇಲ್ಲ, ಎಲ್ಲ ಅಲ್ಲಿಂದ ಬರುತ್ತೆ. ಸರ್ಕಾರದ ಅಧಿಕಾರಿಗಳು ಇರ್ತಾರಲ್ಲ, ಅವ್ರಿಗೆಲ್ಲ ನಂಬರ್ ತಿಳ್ಕೊಂಡು ಇದರೊಳಗೆ ಗಂಡ ಇಲ್ದಿರೋರು ಇರ್ತಾರೆ, ಮತ್ತೆ ಚಿಕ್ಕ ವಯಸ್ಸಿಗೆ ಗಂಡನ ಕಳ್ಕೊಂಡಿರ್ತಾರೆ, ಆಮೇಲೆ ಸಿಂಗಲ್ ಪೇರೆಂಟ್ ಇರ್ತಾಳೆ ತಾಯಿ, ಮತ್ತೆ ಅಂಗವಿಕಲೆ ಇರ್ತಾಳೆ, ಮತ್ತೆ ಎಷ್ಟೊಂದು ನಮಗೆ ಕೆಲವೊಬ್ಬರಿಗೆ ಜಮೀನು ಚಿಕ್ಕ ಚಿಕ್ಕ ಜಮೀನು ಇರ್ತೈತೆ, ಕೆಲವೊಬ್ಬರಿಗೆ ಮನೆ ಇರಲ್ಲ. ನೀವು ಈ ತಾಲೂಕಿನ ತಹಶೀಲ್ದಾರು, ಇಒ, ಆಮೇಲೆ ತಾಲೂಕು ಹೆಲ್ತ್ ಆಫೀಸರು, ಪೊಲೀಸು ಎಲ್ಲರೂ ನಂಬರ್ ನೀವು ಫೀಡ್ ಮಾಡ್ತಾರೆ. ನಿಮ್ಮ ಜೊತೆ ಕೆಲಸ ಮಾಡೋರಿಗೆ ಸರ್ಕಾರದ ಸವಲತ್ತನ್ನೆಲ್ಲ ನೀವು ಕೊಡಿಸ್ಬೇಕು. ಸಬ್ಸಿಡಿ ಯಾಕೆ ಕೊಡ್ತಾ ಇಲ್ಲ? ಸಬ್ಸಿಡಿ ಇದೆ, ಯಾಕೆ ಕೊಡ್ತಾ ಇಲ್ಲ? ಅದು ಸರಿ, ಅದೇ ಬರ್ತಾ ಇಲ್ಲ. ಐರನ್ ಟ್ಯಾಬ್ಲೆಟ್ಸು ಇವೆಲ್ಲ ಬರ್ತವೆ. ಇದೊಂದು ಅವಕಾಶ ನೀವು ಮಾಡಿಸೋ. ಎಲ್ಲ ನೋಡಿ, ಇಲ್ಲೇ ನಿಮಗೆ ಪತ್ರಕರ್ತರು ಅವ್ರಿಗೆಲ್ಲರ ನಂಬರು ಗೊತ್ತು. ನಿಮ್ಮ ಹತ್ರ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಎಲ್ಲ ಕೊಡಿಸ್ಕೊಳ್ತಾರೆ. ಮಾಡ್ತೀಯಾ? ಮಾಡ್ತೀನಿ. ಖುಷಿ ಆಯ್ತು ನೀವು ಬಂದಿದ್ದು, ತುಂಬಾ ಖುಷಿ ಆಯ್ತು. ಸರ್ಪ್ರೈಸ್ ಕೂಡ. ನಾನು ಈಗ ಹೋಗ್ತಾ ಇದ್ದೆ ನಿಲ್ಸ್ಕೊಂಡು. ಸರಿ ಸರಿ. ಬರ್ಲಾ? ಅದೇ ಅಣ್ಣ ಇದ್ದಾರೆ. ಹಾಂ ಪೆನ್ಷನ್ ಯಾರು ಪೆನ್ಷನ್ ಕೊಡ್ಬೇಕು? 50 ವರ್ಷದ ಪೆನ್ಷನ್ ಕೊಡ್ಬೇಕವ?
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ಲಿಂಗಕಟ್ಟ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಪೋಕ್ಲ ಸಮೀಪದ ಕೊಟ್ಟಮುಡಿಯ ಕಾವೇರಿ ನದಿಯಲ್ಲಿ ನೀರು ಸಂಪೂರ್ಣ ಕಲುಷಿತಗೊಂಡಿದ್ದು ಅಯ್ಯಪ್ಪ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ಕಳ ತಾಲೂಕಿನ ಹತ್ತೂರು ಸಂತ ಲಾರೆನ್ಸ್ ಮಿಸಿಕ ವಾರ್ಷಿಕ ಮಹೋತ್ಸವ ಇದೇ ತಿಂಗಳ 20ರಿಂದ ಆರಂಭವಾಗಲಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.